ಲೆವೆಲಲ್ಲಿ ಬೆಂಗಳೂರು ಟ್ರಾಫಿಕ್ ಅಪಹಾಸ್ಯಕ್ಕೀಡಾಗಿರೋ ತಮಗೂ ಕೂಡ ಗೊತ್ತಿದೆ. ಅದೇ ಮುಂಬೈ ನೀವು ತಗೊಂಡ್ರೆ ಮುಂಬೈನಲ್ಲಿ ಟ್ರಾಫಿಕ್ಗೆ ಸಂಬಂಧಪಟ್ಟಾಗ ಇಂಥಲ್ಲ ಈ ಎಲ್ಲ ಅಂಶಗಳನ್ನ ನಾನು ಮಂಡಿಸಿದೆ ಅಂತ ಒಂದಿಷ್ಟು ಗ್ಲಿಮ್ಸಸ್ ಹೇಳ್ಬೋದಾ? ಈಗ ನಾನು ಇಲ್ಲಿಂದ ವೈಟ್ ಫೀಲ್ಡ್ ಹೋಗಬೇಕಾದ್ರೆ ನಾನು ಕಾರಲ್ಲಿ ಹೋದರೆ ನನಗೆ 1.5 ಗಂಟೆ ಬೇಕಾಗುತ್ತದೆ. ಈ ನಿಮ್ಮ ಎಲ್ಲ ಸಲಹೆ ಸೂಚನೆಗಳನ್ನು ನಿಜಕ್ಕೂ ಪಾಲಿಸಿದ್ದೇ ಆದಲ್ಲಿ ಸುಗಮ ಸಂಚಾರ ವ್ಯವಸ್ಥೆಗೆ ಧಕ್ಕೆ ಇಲ್ಲ ಅಂತ ಘಂಟಾಘೋಷವಾಗಿ ನಾವು ಈ ಮೂಲಕ ಹೇಳ್ಬೋದು ಅಂತ ಅನ್ಸುತ್ತೆ. ಸ್ವಲ್ಪ ಸಮಯ ಬೇಕು ಅದಕ್ಕೆ. ಸಾರ್ವಜನಿಕರಿಗೆ ಬೇಕಾಗಿರೋದು ಇಷ್ಟೇ ಸರ್, ಎವ್ರಿಥಿಂಗ್ ಈಸ್ ಆನ್ ಟ್ರ್ಯಾಕ್. ಸರ್ಕಾರದ ವತಿಯಿಂದ ಎಲ್ಲ ನಡೀತಾ ಇದೆ ಅಂತ ಹೇಳ್ಬೋದಾ ನೀವು? ಈ ಫೇಸ್ 2 ಮತ್ತು ಫೇಸ್ 3 ವರ್ಕ್ ಏನಿದೆ ಅದು ಕಂಪ್ಲೀಟ್ ಆದರೆ ಪರ್ಟಿಕ್ಯುಲರ್ ನಮಗೆ ಏನು ಜಾಸ್ತಿ ಕಂಜೆಷನ್ ಇರುವಂಥ ಜಾಗಗಳು ಏನಿದೆ ಅಥವಾ ಏರಿಯಾಗಳು ಏನಿದೆ 122 ರಸ್ತೆಗಳ ಏಕಮುಖ ಸಂಚಾರಕ್ಕೆ ನೀವು ಬಹಳ ಪ್ರಾಮುಖ್ಯತೆ ಕೊಟ್ರಿ. ಪಬ್ಲಿಕ್ ಆಕ್ರೋಶ ಕೂಡ ಅಷ್ಟೇ ಇರುತ್ತೆ. ವಿರೋಧಗಳಿತ್ತು, ತುಂಬ ವಿರೋಧ ಇತ್ತು. ಇನ್ಫ್ಯಾಕ್ಟ್ ಒಂದೆರಡು ಕಡೆ ನಾವು ಲಾಠಿ ಚಾರ್ಜು ಸಹ ಮಾಡಿದ್ದೀವಿ. ದುಡ್ಡು ಹೋದರೆ ಮುಗೀತು, ನಮಗೆ ಮತ್ತೆ ವಾಪಸ್ ಸಿಗುತ್ತೆ ಅನ್ನೋ ಒಂದು ಭಾವನೆನೇ ಇಲ್ಲ ಸಾರ್ವಜನಿಕರಿಗೆ. ಅಂಥವರಿಗೆ ಪೊಲೀಸ್ ಇಲಾಖೆಯಿಂದ ಏನು ಉತ್ತರ ಕೊಡ್ತೀರಿ ಸರ್? ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಏನಾಗುತ್ತೆ, ಅವ್ರ ಡಾಟಾ ಏನಾಗುತ್ತೆ ಎಲ್ಲ ಕಡೆ ಹೋಗ್ತಾ ಇರ್ತದೆ. ಕರೆಕ್ಟು, ನೀವು ಬಹಳ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ, ಅದು ರಿಯಲಿ ಗ್ರೇಟ್ ಥಿಂಗ್. ಆದರೆ ಅಚಾನಕ್ಕಾಗಿ ಮೋಸ ಆದಂಥವ್ರಿಗೂ ಕೂಡ ಭರವಸೆ ಕೊಡೋಕ್ಕೆ ಸಾಧ್ಯ ಇದೆಯಾ? ರಷ್ಯಾದು ವೆಬ್ಸೈಟ್ನ ಯೂಸ್ ಮಾಡಿ ಅಥವಾ ಸರ್ವರ್ ಯೂಸ್ ಮಾಡಿ ಅವನು ಇಂಡಿಯಾದ ಯಾವುದಾದ್ರೂ ಅಕೌಂಟ್ಸ್ನ ಹ್ಯಾಕ್ ಮಾಡ್ತಾನೆ. ಅಧಿಕಾರದಿಂದ ಮಾತ್ರ ಅಲ್ಲ, ತಮ್ಮ ಅಸಾಧಾರಣ ಕಾರ್ಯವೈಖರಿಯಿಂದಲೇ ಇಡೀ ಇಲಾಖೆಯಲ್ಲೇ ಒಂದು ದೊಡ್ಡ ಸಂಚಲನ ಮಾಡಿಸಿದಂಥ ಹೆಸರು ಇವರದ್ದು. 1993ರ ಬ್ಯಾಚ್ನ IPS ಅಧಿಕಾರಿ, ಬ್ರಿಟನ್ನಿನ ಪ್ರತಿಷ್ಠಿತ ಪ್ರಿನ್ಸ್ ಮೈಕೆಲ್ ಇಂಟರ್ನ್ಯಾಷನಲ್ ರೋಡ್ ಸೇಫ್ಟಿ ಅವಾರ್ಡ್ ಗೆದ್ದಂಥ ಭಾರತದ ಬಹಳ ಅಪರೂಪದ ಹೆಮ್ಮೆ, ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಸರ್ವೋಚ್ಚ ನಾಯಕ DG ಆ್ಯಂಡ್ IGP. ಹೌದು, ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಮಹಾನಿರೀಕ್ಷಕರು ಶ್ರೀಯುತ ಡಾಕ್ಟರ್ MA ಸಲೀಂ IPS. ನಮಗೆ ಬಹಳ ಖುಷಿ ಮತ್ತು ಅಷ್ಟೇ ಸವಾಲಿನ ಕೆಲಸ ಇವತ್ತು, ಹಾಗನ್ನಿಸ್ತಾ ಇದೆ. ಸರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಭಗವಂತನ ಕೃಪೆ ಸರ್, ಚೆನ್ನಾಗಿದ್ದೀನಿ. ಆ್ಯಂಡ್ ಇಟ್ಸ್ ರಿಯಲಿ ಗ್ರೇಟ್ ಆನರ್ ಫಾರ್ ಮೀ ಟು ಹಿಯರ್ ವಿತ್ ಯು. ಹೇಗೆ ಅನ್ನಿಸ್ತಾ ಇದೆ ಸರ್? ಬಹಳಷ್ಟು ಹೆಸರು, ಜನಮನ್ನಣೆ, ಕೀರ್ತಿ ಎಲ್ಲವೂ ಒಬ್ಬ ಅಧಿಕಾರಿಗೆ ಸಿಕ್ಕಿದೆ. ಆದರೆ ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಮಾತ್ರ ಆತನ ಆಲೋಚನಾ ಲಹರಿನೇ ಬೇರೆ ಇರುತ್ತೆ. ರೈಟ್ ನೌ ವಾಟ್ ಈಸ್ ರನ್ನಿಂಗ್ ಇನ್ ಯುವರ್ ಮೈಂಡ್? ಬಹಳಷ್ಟು ಜಿಲ್ಲೆಗಳಲ್ಲಿ ಬಹಳಷ್ಟು ಸಮಾವೇಶಗಳು ನಡೀತಾ ಇದೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಂದೋಬಸ್ತ್ ಅರೇಂಜ್ಮೆಂಟ್ಸಲ್ಲಿ ಹೇಗೆ ಆಗ್ತಾ ಇದೆ, ಮತ್ತು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಯಾವ ರೀತಿಯಲ್ಲಿ ಕೆಲಸ ಕಾರ್ಯ ನಿಭಾಯಿಸ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ. ಓಕೆ, ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ ಇಲ್ಲ? ಟೆನ್ಷನ್ ಇಲ್ಲ. ನೈಸ್ ಸರ್, ನಿಮ್ಮನ್ನು ನೋಡಿದ ತಕ್ಷಣ ಕಾಮ್ ಆ್ಯಂಡ್ ಕಂಪೋಸ್ಡ್ ಸಲೀಂ, ಯಾವಾಗಲೂ ಒನ್ ವೇ ಸಲೀಂ ಅಂತ ಕರೀತಾರೆ, ನಾವು ಕಾಮ್ ಆ್ಯಂಡ್ ಕಂಪೋಸ್ಡ್ ಸಲೀಂ ಅಂತ ಕರಿಬೋದಾ ಅಂತ ಅನ್ಸುತ್ತೆ. ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? ಇಲ್ಲ, ಈಗ ಏನಾಗುತ್ತೆ, ನಮ್ಮಲ್ಲಿ ಕೆಲಸ ಕಾರ್ಯ ಮಾಡೋದಕ್ಕೋಸ್ಕರ ನಮ್ಮ ಪೊಲೀಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಫೋರ್ಸ್ ಏನಿದೆ ಅದು ಅತ್ಯಂತ ಉತ್ತಮ ಪೊಲೀಸ್ ಪಡೆ ನಮ್ಮ ದೇಶದಲ್ಲಿ. ಹೌದು, ಮತ್ತು ಪರಂಪರೆ ಇದೆ. ಅದರ ಜೊತೆಗೆ ಬಹಳ ಜವಾಬ್ದಾರಿಯಿಂದ ಮತ್ತು ಬಹಳ ರೆಸ್ಪಾನ್ಸಿಬಲ್ ಮತ್ತು ಕಮಿಟೆಡ್ ಆಗಿ ಕೆಲಸ ಮಾಡ್ತಾರೆ ಪೊಲೀಸ್ ಆಫೀಸರ್ಸ್ ಆಗಲಿ, ಪೊಲೀಸ್ ಸಿಬ್ಬಂದಿಗಳಾಗಲಿ. ಅದರಿಂದ ನಮಗೆ ಪೊಲೀಸರ ಮೇಲೆ ಅಪಾರ ನಂಬಿಕೆ ಇರೋದ್ರಿಂದ ಅಷ್ಟು ಟೆನ್ಷನ್ ಇರೋದಿಲ್ಲ. ಯಾಕಂದರೆ ನಮ್ಮ ಜಿಲ್ಲೆಗಳಲ್ಲಾಗಲಿ, ಪೊಲೀಸ್ ಕಮಿಷನರೇಟ್ಗಳಲ್ಲಾಗಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಅವರು ಏನಾಗಿದ್ದಾರೆ, ತುಂಬ ಒಳ್ಳೆಯ ಟ್ರೈನ್ಡ್ ಆಫೀಸರ್ಸ್ ಇದ್ದಾರೆ ಮತ್ತು ಕಮಿಟೆಡ್ ಪೊಲೀಸ್ ಆಫೀಸರ್ಸ್ ಮತ್ತು ಪೊಲೀಸ್ ಮೆನ್ ಇದ್ದಾರೆ. ಸೊ ಅದರಿಂದ ಅದು ಯಾವುದೇ ಸಮಸ್ಯೆ ಅಥವಾ ಯಾವುದೇ ಪ್ರಾಬ್ಲಮ್ ಬಂದರೂ ನಿಭಾಯಿಸುವ ಶಕ್ತಿ ಮತ್ತು ಅವರಿಗೆ ನಿಭಾಯಿಸುವಷ್ಟು ಕೆಪಾಸಿಟಿ ಇದೆ. ಸೊ ಅದರಿಂದ ಮೇಲಧಿಕಾರಿಗಳಿಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ಹಾಗಂತೀರಿ ಸರ್? ವೆರಿ ನೈಸ್ ಸರ್. ಹಾಗೆಯೇ ಈಗ ನಿಮ್ಮ ಸಾಧನೆ ಪಟ್ಟಿ ಎಷ್ಟು ದೊಡ್ಡದಿದೆಯೋ ಜನರ ನಿರೀಕ್ಷೆಗಳು ಕೂಡ ಅಷ್ಟೇ ದೊಡ್ಡದಿರುತ್ತೆ ಅಂತ ನನ್ನ ಅನಿಸಿಕೆ ಮತ್ತು ನಿಮ್ಮ ಅನುಭವ ಅಂತ ನಾನು ಭಾವಿಸ್ತೀನಿ. ಈಗ ನೀವು PhD ಮಾಡಿದ್ದೀರಿ, ಅದರಲ್ಲೂ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ PhD ಮಾಡಿ ನಿಮಗೆ ಅಂದರೆ ಡಾಕ್ಟರೇಟ್ ನೀವು ಪಡ್ಕೊಂಡಿದ್ದೀರಲ್ಲ, ಅಷ್ಟೊಂದು ಸಮಯ ಇತ್ತು, ಹೇಗೆ ಮ್ಯಾನೇಜ್ ಮಾಡ್ಕೊಂಡ್ರಿ? ಆ ಸ್ಕಿಲ್ಸ್ನ ನಮಗೂ ಕೂಡ ಹೇಳ್ಬೋದಾ? ಇಲ್ಲ, ನಾನು PhD ಮಾಡಬೇಕು ಅಂತ ನನ್ನದೇನು ಇದಿರಲಿಲ್ಲ, ಅದು ಆಸಕ್ತಿ ಇರಲಿಲ್ಲ.
ಬಟ್ ಆದರೆ ನಾನು ಟ್ರಾಫಿಕ್ನಲ್ಲಿ ಕೆಲಸ ಮಾಡುವಾಗ ಬೆಂಗಳೂರು ಸಿಟಿನಲ್ಲಿ ನಮ್ಮ ಸೆಂಟ್ರಲ್ ಕಾಲೇಜಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇದೆ, ನಾನು ಅಲ್ಲಿ M.Com ಮಾಡಿದ್ದೆ. ಹೌದು ಸರ್. ಅಲ್ಲಿ ನನ್ನ ಸ್ನೇಹಿತರು ನನಗೆ ಹೇಳಿದರು, ಈ ಥರ ನೀವು ಯಾಕೆ ರಿಸರ್ಚ್ ಮಾಡೋದಿಲ್ಲ, ಇದರ ಜೊತೆಗೆ ಬೇರೆ ಬೇರೆ ದೇಶಗಳು ಸಹ ಹೋಗಿ ಬಂದಿದ್ದೀರಾ, ಟ್ರಾಫಿಕ್ ಅಧ್ಯಯನ ಮಾಡಿದ್ದೀರಿ, ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ, ನೀವು ಬರವಣಿಗೆ ರೂಪದಲ್ಲಿ ಮಾಡಿದ್ರೆ ಅಂತ. ಅದಕ್ಕಾಗಿ ನಾನು ಆವಾಗ PhDಗೆ ನಾನು ರಿಜಿಸ್ಟರ್ ಮಾಡಿದೆ, ಮತ್ತು ಅದೇ ಟಾಪಿಕ್ ತಗೊಂಡು ನಾನು PhD ಕಂಪ್ಲೀಟ್ ಮಾಡಿದೆ. ಸರ್, ಈಗ ಗ್ಲೋಬಲ್ ಲೆವೆಲಲ್ಲಿ ಬೆಂಗಳೂರು ಟ್ರಾಫಿಕ್ ಅಪಹಾಸ್ಯಕ್ಕೀಡಾಗಿರೋ ತಮಗೂ ಕೂಡ ಗೊತ್ತಿದೆ. ಎಲ್ಲೋ ಅನ್ಸುತ್ತಾ ನನ್ನ ಸಂಶೋಧನೆ ಇನ್ನಷ್ಟು ಇಂಪ್ಯಾಕ್ಟ್ ಆಗಬಹುದಾಗಿತ್ತು ಅನ್ನೋ ಯೋಚನೆ ತಮಗಿದೆಯಾ? ಇಲ್ಲ, ಬೆಂಗಳೂರು ನಗರದಲ್ಲಿ ಬಹಳ ಮುಖ್ಯವಾದ ಸಮಸ್ಯೆ ಏನಿದೆ, ಇದು ವಾಹನ ಸಂಖ್ಯೆ ಏನಿದೆ, ಅಂದರೆ ವಾಲ್ಯೂಮ್ ಆಫ್ ಟ್ರಾಫಿಕ್ ಏನಿದೆ, ಅದು ರೋಡ್ ಕೆಪಾಸಿಟಿಗಿಂತ ಜಾಸ್ತಿ ಇದೆ. ಓಕೆ, ನಮ್ಮಲ್ಲಿ ಏನಾಗಿದೆ, ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಕೊರತೆ ಇರೋದ್ರಿಂದ ಬೇರೆ ನಗರಗಳು ಹೋಲಿಸಿದರೆ ಇಲ್ಲಿ ಸಾರ್ವಜನಿಕರು ಮತ್ತು ಬಹು ಜನ ನಾರ್ಮಲಿ ತಮ್ಮ ಸ್ವಂತ ವಾಹನಗಳು ಬಳಸ್ತಾರೆ. ಸ್ವಂತ ವಾಹನಗಳು ಬಳಸೋದ್ರಿಂದ ನಮ್ಮ ರೋಡ್ಗಳಲ್ಲಿ ವಾಹನ ಸಂಖ್ಯೆ ಜಾಸ್ತಿ ಇರ್ತದೆ. ಅದೇ ಮುಂಬೈ ನೀವು ತಗೊಂಡ್ರೆ, ಮುಂಬೈನಲ್ಲಿ 82% ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ತಾರೆ. ಯಾಕಂದರೆ ಅಲ್ಲಿ ಕಮ್ಯೂಟರ್ ರೈಲ್ ಸಿಸ್ಟಮ್ ಭಾಳ ಚೆನ್ನಾಗಿದೆ, ಮತ್ತು ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಸಹ ಇರೋದರಿಂದ ಸಾರ್ವಜನಿಕರು ಎಲ್ಲರೂ ಅಲ್ಲಿ ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತಾರೆ. ಅದರಿಂದ ಸ್ವಂತ ವಾಹನ ಬಳಸುವಂಥ ಅವಶ್ಯಕತೆ ಬರೋದಿಲ್ಲ. ಯಾಕಂದರೆ ಸ್ವಂತ ವಾಹನಕ್ಕಿಂತ ಜಾಸ್ತಿ ಬೇಗ ಮತ್ತು ಬಹಳ ಕಡಿಮೆ ಬೆಲೆಯಲ್ಲಿ ಅವರು ತಮ್ಮ ಪ್ರಯಾಣಗಳನ್ನು ಮಾಡ್ತಾರೆ. ಎಲ್ಲ ವರ್ಕ್ ಪ್ಲೇಸ್ ಆಗಲಿ ಅಥವಾ ಎಲ್ಲೇ ಹೋಗಬೇಕಾದ್ರೂ ಸಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೀಪರ್ ಆಗುತ್ತೆ ಅವರಿಗೆ. ಸೊ ಅದರಿಂದ ಸ್ವಂತ ವಾಹನಗಳು ಬಳಸೋದಿಲ್ಲ, ಅದರಿಂದ ಅಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಇರ್ತದೆ. ಓಕೆ, ವೇರಸ್ ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊರತೆ ಇರೋದ್ರಿಂದ, ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ಎಲ್ಲ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಒಂದು 2-3 ವರ್ಷ ನಮಗೆ ಈ ಥರ ಸಮಸ್ಯೆಗಳು ಇರ್ತದೆ. ಯಾವಾಗ ಮೆಟ್ರೋ ಎಲ್ಲ ಫೇಸಸ್ ಕಂಪ್ಲೀಟ್ ಆಗುತ್ತೆ ಆವಾಗ ನಮ್ಮ ಟ್ರಾಫಿಕ್ ಸಮಸ್ಯೆ ಏನಿದೆ ಅದನ್ನು ಬಹಳಷ್ಟು ಸುಧಾರಣೆ ಆಗುತ್ತೆ. ಓಕೆ, ಅಂದರೆ ನಿಮ್ಮ ಸಂಶೋಧನೆಯಲ್ಲಿ ಟ್ರಾಫಿಕ್ಗೆ ಸಂಬಂಧಪಟ್ಟಾಗ ಈ ಎಲ್ಲ ಅಂಶಗಳನ್ನ ನಾನು ಮಂಡಿಸಿದೆ ಅಂತ ಒಂದಿಷ್ಟು ಗ್ಲಿಮ್ಸಸ್ ಹೇಳ್ಬೋದಾ? ಇಲ್ಲ, ಬಹಳ ಮುಖ್ಯವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಾವು ಆದ್ಯತೆ ಕೊಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದ್ಯತೆ ಕೊಡಬೇಕು. ಅದರ ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅವೈಲಬಿಲಿಟಿ ಇದೆಯಲ್ಲ ಬಹಳ ಇಂಪಾರ್ಟೆಂಟ್. ಈಗ ನಾನು ಇಲ್ಲಿಂದ ವೈಟ್ಫೀಲ್ಡ್ ಹೋಗಬೇಕಾದ್ರೆ ನಾನು ಕಾರಲ್ಲಿ ಹೋದರೆ ನನಗೆ 1.5 ಗಂಟೆ ಬೇಕಾಗುತ್ತದೆ. ಆದರೆ ನಾನು ಮೆಟ್ರೋನಲ್ಲಿ ಹೋದರೆ ಅರ್ಧ ಗಂಟೆನಲ್ಲಿ ಹೋಗ್ತೀನಿ. ಅದು ಪೀಕ್ ಅವರ್ಸಲ್ಲಿ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಆವಾಗ ಜನಗಳು ಶಿಫ್ಟ್ ಆಗ್ತಾರೆ, ತಮ್ಮ ಸ್ವಂತ ವಾಹನಗಳು ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿಗೆ ಶಿಫ್ಟ್ ಆಗ್ತಾರೆ. ಈಗ ಜಾಸ್ತಿ ಸಮಸ್ಯೆ ಇದೆ, ನಮ್ಮ ಮೈಕ್ರಿ ಸರ್ಕಲಿಂದ ಹಿಡಿದು ಅಪ್ ಟು ಹೆಬ್ಬಾಳ್ ದಾಟೋವರೆಗೂ ನಮಗೆ ಬಹಳ ಸಮಸ್ಯೆ ಇದೆ. ಯಾಕೆ ಅಂದರೆ ಎಲ್ಲರೂ ಅನಿವಾರ್ಯವಾಗಿ ಅವ್ರ ಸ್ವಂತ ವಾಹನದಲ್ಲೇ ಹೋಗಬೇಕು. ಏರ್ಪೋರ್ಟ್ ಆಗಲಿ ಅಥವಾ ಬೇರೆ ಬೇರೆ ಕಡೆ ಬೇರೆ ಲೊಕ್ಯಾಲಿಟೀಸ್ ಹೋಗಬೇಕಾದ್ರೆ ಎಲ್ಲ ಸ್ವಂತ ವಾಹನಗಳಲ್ಲಿ ಜಾಸ್ತಿ ಹೋಗಬೇಕಾಗುತ್ತದೆ. ಮತ್ತು ಆ ಬಸ್ಸಸ್ಸು ಸಹ ಕಂಪೀಟ್ ಮಾಡಬೇಕು ಈ ಬೇರೆ ವಾಹನಗಳ ಜೊತೆಗೆ. ಸೊ ಅದರಿಂದ ಸ್ವಲ್ಪ ಟ್ರಾಫಿಕ್ ದಟ್ಟಣೆ ಮತ್ತು ಟ್ರಾಫಿಕ್ ಸಮಸ್ಯೆಗಳು ಜಾಸ್ತಿ ಇದೆ. ಯಾವಾಗ ಅಲ್ಲಿ ಮೆಟ್ರೋ ಕೆಲಸ ಈಗ ನಡೀತಾ ಇದೆ, ಅದು ಮುಗೀತದೆ, ಯಾವಾಗ ಮೆಟ್ರೋ ಪ್ರಾರಂಭ ಆಗುತ್ತೆ ಆವಾಗ ನೀವು ನೋಡ್ಬೋದು 50% ಅದು ಟ್ರಾಫಿಕ್ ಹಾಗೆ ಕಡಿಮೆ ಆಗಿಬಿಡ್ತದೆ. ಜನ ಮೆಟ್ರೋನಲ್ಲಿ ಬೇಗ ಹೋಗ್ತಾರೆ, ಅಂದರೆ ಏರ್ಪೋರ್ಟ್ ಹೋಗಬೇಕಾದ್ರೆ ತುಂಬ ಬೇಗ ಹೋಗ್ಬಿಡ್ತಾರೆ. ಸೊ ಅದರಿಂದ ಎಲ್ಲರೂ ತಮ್ಮ ವಾಹನಗಳು ಮನೆಯಲ್ಲೇ ಬಿಟ್ಟು ಅಥವಾ ಪರ್ಚೇಸೇ ಮಾಡಲ್ಲ ಅಷ್ಟೊಂದು ಜಾಸ್ತಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟು ಸೇಫ್ ಮತ್ತು ಅಷ್ಟು ಈಸಿಯಾಗಿ ಮತ್ತು ಬಹಳ ಎಕನಾಮಿಕಲ್ ಆಗಿ ಅವ್ರಿಗೆ ಸಿಗುತ್ತೆ. ಸೊ ಅದರಿಂದ ಜಾಸ್ತಿ ಜನ ಅದಕ್ಕೆ ಶಿಫ್ಟ್ ಆಗ್ತಾರೆ. ಅಂದರೆ ಈ ನಿಮ್ಮ ಎಲ್ಲ ಸಲಹೆ ಸೂಚನೆಗಳನ್ನು ನಿಜಕ್ಕೂ ಪಾಲಿಸಿದ್ದೇ ಆದಲ್ಲಿ ಸುಗಮ ಸಂಚಾರ ವ್ಯವಸ್ಥೆಗೆ ಧಕ್ಕೆ ಇಲ್ಲ ಅಂತ ಘಂಟಾಘೋಷವಾಗಿ ನಾವು ಈ ಮೂಲಕ ಹೇಳ್ಬೋದು ಅಂತ ಅನ್ಸುತ್ತೆ. ಹೌದು, ಸ್ವಲ್ಪ ಸಮಯ ಬೇಕು ಅದಕ್ಕೆ. ಯಾಕಂದರೆ ಈ ಏನು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಏನು ಕಾಮಗಾರಿಗಳು ಈಗ ನಡೀತಾ ಇದೆ ಅದನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಯಾಕಂದರೆ ಅದು ಈಗ ಸರ್ಕಾರದ ಆದ್ಯತೆ. ಬೆಂಗಳೂರು ಟ್ರಾಫಿಕ್ ಏನಿದೆ ಸಮಸ್ಯೆಯನ್ನು ನಿವಾರಣೆ ಮಾಡೋದು ಅದು ಸರ್ಕಾರದ ಆದ್ಯತೆ ಇರೋದ್ರಿಂದ, ಸಾಕಷ್ಟು ಈಗ ಹಣ ಹೂಡಿಕೆ ಅದಕ್ಕೆ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ನಮ್ಮ ಬೆನಿಫಿಟ್ ನಮ್ಮ ಸಾರ್ವಜನಿಕರಿಗೆ ಸಿಗುತ್ತೆ. ಸಾರ್ವಜನಿಕರಿಗೆ ಬೇಕಾಗಿರೋದು ಇಷ್ಟೇ ಸರ್, ಎವ್ರಿಥಿಂಗ್ ಈಸ್ ಆನ್ ಟ್ರ್ಯಾಕ್. ಸರ್ಕಾರದ ವತಿಯಿಂದ ಎಲ್ಲ ನಡೀತಾ ಇದೆ ಅಂತ ಹೇಳ್ಬೋದಾ ನೀವು? ಹೌದು, ಈಗ ಮೆಟ್ರೋ ಕಾಮಗಾರಿ ಅಂತೂ ತಾವು ನೋಡ್ತಾ ಇರ್ಬೋದು, ಬಹಳ ಚೆನ್ನಾಗಿ ನಡೀತಾ ಇದೆ, ಕೆಲಸ ಬೇಗ ಆಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಈ ಫೇಸ್ 2 ಮತ್ತು ಫೇಸ್ 3 ವರ್ಕ್ ಏನಿದೆ ಅದು ಕಂಪ್ಲೀಟ್ ಆದರೆ ಪರ್ಟಿಕ್ಯುಲರ್ ನಮಗೆ ಏನು ಜಾಸ್ತಿ ಕಂಜೆಷನ್ ಇರುವಂಥ ಜಾಗಗಳು ಏನಿದೆ ಅಥವಾ ಏರಿಯಾಗಳು ಏನಿದೆ ಅದು ಅಲ್ಲಿ ಡಿಕಂಜೆಷನ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಏರ್ಪೋರ್ಟಿಂದ ಯಾರಾದರೂ ಎಲೆಕ್ಟ್ರಾನಿಕ್ ಸಿಟಿ ಅಥವಾ
ಬೆಳಂದೂರು ಅಥವಾ ಮಾರ್ತಳ್ಳಿ ಹೋಗ್ಬೇಕಾದ್ರೆ ದೂರದ ತುಂಬ ಕಾರಲ್ಲೇ ಹೋಗ್ಬೇಕು ಈಗ, ಅಥವಾ ಬೇರೆ ಟ್ರಾನ್ಸ್ಪೋರ್ಟ್ನಲ್ಲಿ ಹೋಗಬೇಕಾಗುತ್ತದೆ. ಅದು ತುಂಬ ದಟ್ಟಣೆ ಇರೋದು ಭಾಳ ಕಷ್ಟ ಇದೆ. ಅದು ಯಾವಾಗ ಅಲ್ಲಿ ಮೆಟ್ರೋ ಓಪನ್ ಆಗುತ್ತೆ ಆಟೋಮೆಟಿಕ್ ಎಲ್ಲ, ಈಗ ಫಾರ್ ಎಕ್ಸಾಂಪಲ್ MG ರೋಡಿಂದ ಡೈರೆಕ್ಟ್ ಏರ್ಪೋರ್ಟ್ ಹೋಗ್ಬೋದು ಕರೆಕ್ಟ್ ಆವಾಗ, ಅಂಡರ್ ಬಸ್ 1.5 ಇಯರಲ್ಲಿ. ಸೊ ಅವಾಗ ನಮಗೆ ಟ್ರಾಫಿಕ್ ಕಂಜೆಷನ್ ತುಂಬ ಕಡಿಮೆ ಆಗುತ್ತೆ. ಸೂಪರ್. ಹಾಗೆಯೇ ಸಲೀಂ ಅಂತ ಹೇಳಿದ ತಕ್ಷಣ ಬರೀ ಸಲೀಂ ಸರ್ ಅಂತ ಕರೆಯಲ್ಲ, ಒನ್ ವೇ ಸಲೀಂ ಅಂತ ಕೂಡ ಕರೀತಾರೆ. 122 ರಸ್ತೆಗಳ ಏಕಮುಖ ಸಂಚಾರಕ್ಕೆ ನೀವು ಬಹಳ ಪ್ರಾಮುಖ್ಯತೆ ಕೊಟ್ರಿ. ಅದು ಎಷ್ಟರ ಮಟ್ಟಿಗೆ ಅನುಕೂಲ ಆಯಿತು? ಆಮೇಲೆ ಅದರಿಂದ ಏನಾದರೂ ಕಂಪ್ಲೇಂಟ್ಸ್ ಬಂದಿದೆಯಾ ನಿಮಗೆ? ಹೌದು, ಈಗ ನಾವು ಒನ್ ವೇಗಳು ಪ್ರಾರಂಭ ಮಾಡುವಾಗ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಅದಕ್ಕೆ ವಿರೋಧಗಳಿತ್ತು. ತುಂಬ ವಿರೋಧ ಇತ್ತು. ಇನ್ಫ್ಯಾಕ್ಟ್ ಒಂದೆರಡು ಕಡೆ ನಾವು ಲಾಠಿ ಚಾರ್ಜ್ ಸಹ ಮಾಡಿದ್ದೀವಿ, ಅಷ್ಟೊಂದು ವಿರೋಧ ಇತ್ತು. ಬಟ್ ಆದರೆ ಸ್ವಲ್ಪ ಇನಿಷಿಯಲ್ ಸ್ಟೇಜ್ದು ಏನು ಹಿಕ್ಕಪ್ಸ್ ಇತ್ತು ಅಥವಾ ಅಡಚಣೆಗಳಿತ್ತು, ಅದನ್ನು ನಾವು ಅದು ದಾಟಿದ ಮೇಲೆ ಆಮೇಲೆ ಬಹಳಷ್ಟು ಈಸಿ ಆಯಿತು ನಮಗೆ. ಈವನ್ ದೊಡ್ಡ ದೊಡ್ಡ ರೋಡ್ಗಳು ಒನ್ ವೇಗಳು ಮಾಡಲಿಕ್ಕೂ ಸಹ ಬಹಳಷ್ಟು ಅನುಕೂಲ ಆಯಿತು. ಈಗ ಇಲ್ಲಿ ರಾಜ್ಭವನ್ ರೋಡ್ ಆಗಲಿ, ಇನ್ಫ್ಯಾಂಟ್ ರೋಡ್ ಆಗಲಿ, ಕ್ವೀನ್ಸ್ ರೋಡ್ ಆಗಲಿ, ಅಥವಾ ಕನಿಂಗ್ಹಮ್ ರೋಡ್ ಆಗಲಿ, ಅಥವಾ ಈ ಕಡೆ ರಿಚ್ಮಂಡ್ ರೋಡ್, ರೆಸಿಡೆನ್ಸಿ ರೋಡು, ಇಂಥ ದೊಡ್ಡ ದೊಡ್ಡ ರೋಡ್ಗಳು ಸಹ ಒನ್ ವೇ ಮಾಡಲಿಕ್ಕೆ ನಮಗೆ ಬಹಳಷ್ಟು ಅನುಕೂಲ ಆಯಿತು. ಯಾಕಂದರೆ ಅವಾಗ ಜನಗಳಿಗೆ ನಮ್ಮ ಇಂಟೆನ್ಷನ್ ಅಥವಾ ನಾವು ಏನು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಟ್ರಾಫಿಕ್ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಜನಗಳಿಗೆ ಮನದಟ್ಟಾಯಿತು. ಆವಾಗ ಜನ ಆಟೋಮೆಟಿಕ್ ನಮಗೆ ಸಪೋರ್ಟ್ ಕೊಡ್ತಾ ಇದ್ರು. ಇನ್ಫ್ಯಾಕ್ಟ್ ನಮಗೆ ಕೇಳ್ತಾ ಇದ್ರು, ನೆಕ್ಸ್ಟ್ ಒನ್ ವೇ ಎಲ್ಲಿ ಮಾಡ್ತೀರಿ, ಹೇಗೆ ಮಾಡ್ತೀರಿ. ಅದರಿಂದ ಈಗ ನೀವು ಸೆಂಟ್ರಲ್ ಏರಿಯಾ ನೋಡಿ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಏರಿಯಾ ಏನಿದೆ ಅಲ್ಲಿ ಬಹುಶಃ ಎಲ್ಲ ರೋಡ್ಸ್ ಒನ್ ವೇ ಇದೆ. ಸೊ ಅದರಿಂದ ಟ್ರಾಫಿಕ್ ಮೂವ್ಮೆಂಟು ಸ್ವಲ್ಪ ಸ್ಮೂತ್ ಆಗಿದೆ. ಅಂದರೆ ಅಷ್ಟು ಸ್ಮೂತ್ ಇಲ್ಲ, ಬಟ್ ಅಟ್ಲೀಸ್ಟ್ ನಿಮಗೆ ಏನು ಹೆಬ್ಬಾಳ್ ಅಥವಾ KR ಪುರಂ ಆಗಲಿ ಅಥವಾ ಔಟರ್ ರಿಂಗ್ ರೋಡಲ್ಲಿ ಏನು ಟ್ರಾಫಿಕ್ ಜಾಮ್ಗಳಿದೆ ಆ ಥರ ಜಾಮ್ ಇರೋದಿಲ್ಲ ಇಲ್ಲಿ. ಯಾಕಂದರೆ ಒನ್ ವೇಗಳಿದೆ. ದೊಡ್ಡ ದೊಡ್ಡ ರೋಡ್ ಇದ್ರೂ ಸಹ ಟ್ರಾಫಿಕ್ ಒನ್ ವೇ ಹೋಗ್ತದೆ. ಅದರಿಂದ ಸ್ವಲ್ಪ ಈ ಸಿಗ್ನಲ್ಗಳು ಏನಿದೆ, ಟ್ರಾಫಿಕ್ ಜಂಕ್ಷನ್ಗಳು, ಆ ಜಂಕ್ಷನ್ ಕಾನ್ಫ್ಲಿಕ್ಟ್ಸ್ ಕಡಿಮೆ ಇದೆ. ಎಲ್ಲೂ ನೀವು ಜಾಸ್ತಿ ಹೊತ್ತು ವೇಟ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅದರಿಂದ ಸ್ವಲ್ಪ ಟ್ರಾಫಿಕ್ ಮೂವ್ಮೆಂಟ್ ಸೆಂಟ್ರಲ್ ಏರಿಯಾದಲ್ಲಿ ಈ ಒನ್ ವೇಗಳಿಂದ ಬಹಳಷ್ಟು ಸ್ಮೂತ್ ಆಯಿತು. ಎಸ್ ಸರ್, ನಾನು ನಿಮ್ಮ ಕಾರ್ಯವೈಖರಿಯನ್ನು ಕೇಳಲ್ಪಟ್ಟಾಗ ಅಥವಾ ಕೆಲವೊಂದು ಕಡೆ ನೋಡಿದಾಗ ನನಗನ್ಸಿದ್ದು, ನೀವೇ ಸ್ವತಃ ಅಲ್ಲಿ ಟ್ರಾಫಿಕಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರಿ, ಎಷ್ಟು ವೆಹಿಕಲ್ಗಳು ಯಾವ ಟೈಮಲ್ಲಿ ಎಷ್ಟೆಷ್ಟು ಹೋಗುತ್ತೆ, ಏನು ಕತೆ ಅನ್ನೋದ್ರ ಬಗ್ಗೆ ಒಂದು ರೂಪರೇಷೆ ನೀವು ಸಿದ್ಧ ಮಾಡ್ತಾ ಇದ್ರಿ. ಹಾಗೆಯೇ ಪಬ್ಲಿಕ್ ಆಕ್ರೋಶ ಕೂಡ ಅಷ್ಟೇ ಇರುತ್ತೆ. ಹೆಂಗೆ ನೀವು ಅದನ್ನು ನೋಡ್ತಾ ಇದ್ರಿ? ಅವರ ಜನಾಕ್ರೋಶಕ್ಕೆ ಏನು ನಿಮ್ಮ ಉತ್ತರ? ಇಲ್ಲ, ನಾನು ಟ್ರಾಫಿಕ್ ಪೊಲೀಸಲ್ಲಿ ಕೆಲಸ ಮಾಡುವಾಗ ಬೆಳಿಗ್ಗೆ 8:30ಗೆ ನಾನು ನಾರ್ಮಲಿ ರೋಡ್ಗೆ ಬಂದುಬಿಡ್ತಾ ಇದ್ದೆ. ಅವಾಗ ಬಹಳ ಜನ ಅಟ್ಲೀಸ್ಟ್ ನಮ್ಗೆ ನೋಡಿದ ತಕ್ಷಣ ಅವರು ಇವನ್ ಅವರಿಗೆ ಸ್ವಲ್ಪ ಟ್ರಾಫಿಕ್ ಜಾಮ್ನಲ್ಲಿ ಇದ್ರೂ ಸಹ ಅಥವಾ ಸ್ವಲ್ಪ ಫ್ರಸ್ಟ್ರೇಷನ್ ಇದ್ರೂ ಸಹ ದೇ ಟು ಸ್ಮೈಲ್, ಓಕೆ ಸಂಬಡಿ ಇಸ್ ದೇರ್, ಯಾರೋ ಇದ್ದಾರೆ ಅಂತ. ಅದೇ ನಮ್ಮ ಎಲ್ಲ ಪೊಲೀಸ್ ಆಫೀಸರ್ಸು ಸಹ ರೋಡಲ್ಲಿ ಇರ್ತಾ ಇದ್ರು. ಅದರಿಂದ ಏನಾಗ್ತಾ ಇತ್ತು, ನಮಗೆ ಜನಗಳು ಆಕ್ರೋಶ ಟ್ರಾಫಿಕ್ ಪೊಲೀಸ್ ಮೇಲೆ ಇರ್ತಾ ಇರಲಿಲ್ಲ. ಓಕೆ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಕೊರತೆ ಇದೆ ಅಥವಾ ರೋಡ್ ಕೆಪಾಸಿಟಿ ಕಡಿಮೆ ಇದೆ ಅಂತ ಅವ್ರಿಗೆ ಮನದಟ್ಟಾಗ್ತಾ ಇತ್ತು. ಪೊಲೀಸರು ಪಾಪ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಕಷ್ಟ ಬೀಳ್ತಾ ಇದ್ದಾರೆ, ಎಲ್ಲ ಆಫೀಸರ್ಸ್ ರೋಡಲ್ಲೇ ಇದ್ದಾರೆ ಅಂತ ಮನಸ್ಸಲ್ಲಿ ಬರ್ತಾ ಇತ್ತು. ಮತ್ತೆ ಬಹಳ ಜನ ನಮಗೂ ಸಲಹೆಗೂ ಸಹ ಕೊಡ್ತಾ ಇದ್ರು, ಏನು ಮಾಡಬಹುದು ಅಂತ. ಯಾಕಂದರೆ ಫೋಕಸ್ ಏರಿಯಾ ಅವಾಗ ನಮಗೆ ಇವನ್ ರೆಸಿಡೆನ್ಷಿಯಲ್ ಏರಿಯಾಸ್ ಏನಿದೆ, ಲೋಕಲ್ ಏರಿಯಾಗಳು, ಆ ಫೋಕಸ್ ಏರಿಯಾ ಕೊಡ್ತಾ ಇದ್ದು. ಅಲ್ಲಿ ಈಗ ಲೋಕಲ್ ಏರಿಯಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಅಂತ ಮಾಡ್ತಾ ಇದ್ದು ಅವಾಗ. ಇಂದಿರಾನಗರ, ರಿಚ್ಮಂಡ್ ಟೌನ್ ಇಲ್ಲಿ, ಆ ಕಡೆ ಪುಲಿಕೇಶಿ ನಗರ, ಮತ್ತು ಬೇರೆ ಬೇರೆ ಕಡೆ ನಾವು ಲೋಕಲ್ ಏರಿಯಾ, ಸ್ಮಾಲರ್ ಏರಿಯಾಸ್ ತಗೊಂಡು ಅಲ್ಲಿ ಟ್ರಾಫಿಕ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದು ಅವಾಗ. ಲೋಕಲ್ ಏರಿಯಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಅಲ್ಲಿಗೆ ಸಾರ್ವಜನಿಕರ ಸೇರಿಸ್ಕೊಂಡು, ಅಂದರೆ ಸಾರ್ವಜನಿಕರ ಸಲಹೆ ತಗೊಂಡು ಇಲ್ಲಿ ಏನು ಮಾಡಬಹುದು, ಯಾವ ಥರ ಇಲ್ಲಿ ಇಂಪ್ರೂವ್ ಮಾಡಬಹುದು ಅಂತ. ಸೊ ದಟ್ ಅದು ಸ್ವಲ್ಪ ಸಾರ್ವಜನಿಕರು ನಮ್ಮ ಜೊತೆಗೆ ಜಾಸ್ತಿ ಹತ್ರ ಬರಲಿಕ್ಕೆ ಅನುಕೂಲ ಆಯಿತು. ಈ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತ ನಾವೇನು ಹೇಳ್ತೀವಿ, ಅದು ಸ್ವಲ್ಪ ಹತ್ರ ಆಗಿರೋದ್ರಿಂದ ನಮಗೆ ಆ ಏರಿಯಾಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಟ್ರಾಫಿಕ್ ಸಿಚುವೇಶನ್ ಇಂಪ್ರೂವ್ ಮಾಡಲಿಕ್ಕೆ ಅನುಕೂಲ ಆಯಿತು. ಎಸ್ ಸರ್, ಹಾಗೆಯೇ ತಾವು ಸೈಬರ್ ಕ್ರೈಮ್ಗಳಲ್ಲೂ ಕೂಡ ಬಹಳಷ್ಟು ವರ್ಕ್ ಮಾಡಿದ್ದೀರಿ. ಟ್ರಾಫಿಕ್ ಮತ್ತು ಸೈಬರ್ ಕ್ರೈಮ್ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನರಿಗೆ ಇವತ್ತಿನ ಪಬ್ಲಿಕ್ಕಿಗೆ ಅದು ದೊಡ್ಡ ತಲೆನೋವಿನ ಉದಾಹರಣೆ. ಆಮೇಲೆ ಎಷ್ಟೋ ಜನರು ಆನ್ಲೈನ್ ಮೂಲಕ ಕೂಡ ದುಡ್ಡನ್ನು ಕಳೆದುಕೊಳ್ತಾರೆ. ಆದರೆ ದುಡ್ಡು ಹೋದರೆ ಮುಗೀತು, ನಮಗೆ ಮತ್ತೆ ವಾಪಸ್ ಸಿಗುತ್ತೆ ಅನ್ನೋ ಒಂದು ಭಾವನೆನೇ ಇಲ್ಲ ಸಾರ್ವಜನಿಕರಿಗೆ. ಅಂಥವರಿಗೆ ಪೊಲೀಸ್ ಇಲಾಖೆಯಿಂದ ಏನು ಉತ್ತರ ಕೊಡ್ತೀರಿ ಸರ್? ಈಗ ಏನಾಗಿದೆ, ಅಪರಾಧಗಳ ಸ್ವರೂಪ ಏನು ಈಗ ಕಳೆದ ಒಂದು ದಶಕದಲ್ಲಿ ಬದಲಾವಣೆ ಆಗಿದೆ. ಈಗ ತಾವು ನೋಡಿರಬಹುದು, ಈ ಕಳ್ಳತನ ಕೇಸ್ಗಳು, ಫಿಸಿಕಲ್ ಕಳ್ಳತನ ಏನಿದೆ ಅಥವಾ ದರೋಡೆ, ಸುಲಿಗೆಗಳು,
ಇದೆಲ್ಲ ಈಗ ಕಡಿಮೆ ಆಗ್ತಾ ಇದೆ, ಈಗ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದರ ಬದಲಿ ಈಗ ನಮ್ಮ ಸೈಬರ್ ಕ್ರೈಮ್ ಅಂದರೆ ಆನ್ಲೈನ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಡಿಜಿಟೈಸೇಷನ್ ಏನಿದೆ, ಡಿಜಿಟಲೈಸೇಷನ್ ತುಂಬ ಫಾಸ್ಟ್ ಇರೋದ್ರಿಂದ ಏನಾಗ್ತಾ ಇದೆ, ಅದರಿಂದ ಅದು ಗ್ರ್ಯಾಜುವಲ್ ಆಗಲಿಲ್ಲ. ಡಿಜಿಟೈಸೇಷನ್ ಏನಿತ್ತು ಸ್ವಲ್ಪ ಸ್ಲೋ ಆಗಿ ಆಗಿದ್ದಿದ್ರೆ ಅದು ಸಾರ್ವಜನಿಕರು ಆ ಒಂದು ಮೋಲ್ಡಲ್ಲಿ ಬರ್ತಾ ಇದ್ರು. ಬಟ್ ಏನಾಯಿತು, ಡಿಜಿಟೈಸೇಷನ್ ತುಂಬ ಫಾಸ್ಟಾಗಿ ಬಂತು. ಸೊ ಅದರಿಂದ ಬಹಳಷ್ಟು ಜನಗಳಿಗೆ ಅದು ಇಮಿಡಿಯೇಟ್ಲಿ ಅದು ಅದನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟು ಅವ್ರಿಗೆ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳೋಕ್ಕೆ ಅಷ್ಟು ಗೊತ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ರು. ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಏನಾಗುತ್ತೆ, ಅವ್ರ ಡಾಟಾ ಏನಾಗುತ್ತೆ ಎಲ್ಲ ಕಡೆ ಹೋಗ್ತಾ ಇರ್ತದೆ. ಅದರ ಜೊತೆಗೆ ಸ್ವಲ್ಪ ಈ ಡಿಜಿಟೈಸೇಷನ್ನಲ್ಲಿ ಒಂದು ಅಡ್ವಾಂಟೇಜ್ ನಮ್ಗೆ ಏನಿದೆ ಅಂದರೆ, ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಭಾಳ ಫಾಸ್ಟಾಗಿ ಮಾಡ್ತೀವಿ. ನಾವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೋದಾಗಲಿ, ಅಥವಾ ಯಾವುದೇ ಒಂದು ಪೇಮೆಂಟ್ ಮಾಡೋದಾಗಲಿ, ಅಥವಾ ಹಣ ಟ್ರಾನ್ಸ್ಫರ್ ಮಾಡೋದಾಗಲಿ ತುಂಬ ಫಾಸ್ಟ್ ಇದೆ, ಭಾಳ ಈಸಿ ಇದೆ. ಅದೇ ಏನಾಗುತ್ತೆ, ಅದನ್ನು ಸ್ವಲ್ಪ ಯಾರು ಕ್ರಿಮಿನಲ್ಸ್ ಯಾರಿದ್ದಾರೆ ಅದನ್ನು ಅದೇ ಬಳಸ್ಕೊಂಡು ಅದರಿಂದ ಸ್ವಲ್ಪ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇದು ಲಾಸ್ಟ್ ನಾವು 5 ವರ್ಷದಿಂದ ನೋಡ್ತಾ ಇದ್ದೀವಿ. ಇದರದ್ದು ಸ್ಪರ್ಟ್ ಅಂದರೆ ತುಂಬ ಜಾಸ್ತಿ ಸೈಬರ್ ಕ್ರೈಮ್ಸ್ ರಿಪೋರ್ಟ್ ಆಗ್ತಾ ಇರುವಂಥದ್ದು, ಮತ್ತು ವಂಚನೆಗಳು ಇದರಿಂದ ತುಂಬ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಸಹ ನಾವು ಆಲ್ಮೋಸ್ಟ್ 46 ವಿವಿಧ ರೂಪ, ಅಂದರೆ ಇವತ್ತು ಏನು ಒಂದು ಸ್ವರೂಪ ಇರ್ತದೆ ಅಪರಾಧದ್ದು, ಸೈಬರ್ ಕ್ರೈಮ್ದು, ಅದು 1 ವರ್ಷ ಆದಮೇಲೆ ಅದು ಹಳೇದಾಗ್ಬಿಟ್ಟಿರ್ತದೆ, ಹೊಸ ಸ್ವರೂಪ ಬಂದ್ಬಿಡ್ತದೆ. ಸೊ ಆ ಥರ 46 ಬೇರೆ ಬೇರೆ ರೀತಿಯ ನಾವು ನೋಡಿದ್ದೀವಿ ಈಗ ರೀತಿಯಲ್ಲಿ ಜನ ವಂಚನೆ ಮಾಡ್ತಾರೆ. ನಮ್ಮ ಆಟೋಮೇಷನ್ ಅಥವಾ ಇಂಟರ್ವ್ಯೂ ಆಗ್ತಾ ಇದ್ದೀನಿ. ನನ್ನ ಪ್ರಶ್ನೆ ಇಷ್ಟೇ, ಈಗ ಕರೆಕ್ಟು, ನೀವು ಬಹಳ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ, ಅದು ರಿಯಲಿ ಗ್ರೇಟ್ ಥಿಂಗ್. ಆದರೆ ಅಚಾನಕ್ಕಾಗಿ ಮೋಸ ಆದಂಥವ್ರಿಗೂ ಕೂಡ ಭರವಸೆ ಕೊಡೋಕ್ಕೆ ಸಾಧ್ಯ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ ಈಗ, ಯಾಕಂದರೆ ಈಗ ಏನಾಗಿದೆ, ಇದು ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ಸ್ ಅಂತ ಹೇಳ್ಬೋದು. ಇದಕ್ಕೆ ಜೋಗ್ರಾಫಿಕಲ್ ಬೌಂಡ್ರೀಸ್ ಇಲ್ಲ. ಯಾರೊಬ್ಬ ವ್ಯಕ್ತಿ ಬ್ರೆಜಿಲಲ್ಲಿ ಕೂತ್ಕೊಂಡು ರಷ್ಯಾದು ವೆಬ್ಸೈಟ್ನ ಯೂಸ್ ಮಾಡಿ ಅಥವಾ ಸರ್ವರ್ ಯೂಸ್ ಮಾಡಿ ಅವನು ಇಂಡಿಯಾದ ಯಾವುದಾದ್ರೂ ಅಕೌಂಟ್ಸ್ನ ಹ್ಯಾಕ್ ಮಾಡ್ತಾನೆ. ಸೊ ಆ ರೀತಿ ಅದರದ್ದು ನೀವು ಗ್ಲೋಬಲ್ ರೀಚ್ ಅಂತ ನಾವು ಹೇಳ್ತೀವಿ, ಆ ಥರ ಈ ಕ್ರೈಮ್ಸು ಆ ಥರ ಇದೆ. ಸೊ ಹೌದು, ಪ್ರಿಕಾಷನ್ಸು ಬಹಳ ಇಂಪಾರ್ಟೆಂಟ್ ಅದರಲ್ಲಿ. ಅದಕ್ಕಿಂತ ಜಾಸ್ತಿ ಪ್ರಿಕಾಷನ್ಗಿಂತ ಜಾಸ್ತಿ ಮೆನಿ ಟೈಮ್ಸ್ ನಾವು ನೋಡ್ತೀವಿ ವಂಚನೆಗೆ ಯಾರು ಒಳಗಾಗ್ತಾರೆ, ಮೆನಿ ಟೈಮ್ಸ್ ಅವ್ರಿಗೆ ಅವೇರ್ನೆಸ್ ಕಡಿಮೆ ಇರ್ತದೆ. ಎರಡನೇದು, ಸಮ್ಟೈಮ್ಸ್ ಅವರು ಸ್ವಲ್ಪ ಆಮಿಷಕ್ಕೂ ಸಹ ಒಳಗಾಗ್ಬಿಡ್ತಾರೆ. ಸೊ ಅಂಥದ್ದು ಆಗೋದು ಬೇಡ, ದುರಾಸೆಗಳು ಅದೆಲ್ಲ ಬೇಡ ಅಂತ ನಾವು ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಏನಾಗ್ತದೆ ಅದರಲ್ಲಿ. ಇನ್ವೆಸ್ಟ್ಮೆಂಟ್ಸ್ ಈಗ ಯಾರಾದರೂ ಅಷ್ಟೇ, ಮಾರ್ಕೆಟ್ ರೇಟ್ ಏನಿದೆ, ಈಗ ನಮ್ಮ GDP ಗ್ರೋತ್ ಏನಿದೆ, GDP ಗ್ರೋತ್ ರೇಟ್ಗಿಂತ ಜಾಸ್ತಿ ರಿಟರ್ನ್ಸ್ ಕೊಡ್ತೀವಿ ಅಂತ ತಮ್ಗೆ ಯಾರಾದರೂ ಮುಂದೆ ಬಂದರೆ ಅವಾಗಲೇ ಸ್ವಲ್ಪ ನಿಮಗೆ ಮೈಂಡ್ ಓಡಬೇಕು, ಏನೋ ಸಮಥಿಂಗ್ ಇಸ್ ದೇರ್ ಅಂತ. ಓಕೆ, ಯಾರಾದ್ರೂ, ಯಾಕಂದರೆ ಆಟೋಮೆಟಿಕ್ ಆಗಿರೋ 40% 50% ರಿಟರ್ನ್ಸ್ ಯಾರೂ ಕೊಡೋಕ್ಕಾಗೋದಿಲ್ಲ. ಕರೆಕ್ಟ್. ಓಕೆ, ಅದು ಬಹಳ ಕಷ್ಟ ಅದು. ಸೊ ಅದರಿಂದ ಯಾರು ಆ ಥರ ತಮಗೆ ಅಡ್ವರ್ಟೈಸ್ ಮಾಡಿದ್ರೆ ಈ ಥರ ನಾವು ರಿಟರ್ನ್ಸ್ ಕೊಡ್ತೀವಿ ಅಂದ ತಕ್ಷಣ ಸ್ವಲ್ಪ ಅದರ ಬಗ್ಗೆ ಬೇಕಾಗುತ್ತದೆ. ಅದೇ ಪ್ರಮುಖವಾದ ಸೊಲ್ಯೂಷನ್ ಅಂತೀರಿ ಸದ್ಯಕ್ಕೆ. ಬಹಳ ಇಂಪಾರ್ಟೆಂಟ್. ಆದರೆ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಕೆಪಾಸಿಟಿ ಚೆನ್ನಾಗಿದೆ. ಪರ್ಟಿಕ್ಯುಲರ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಮುಂಚೂಣಿಯಲ್ಲಿದೆ. ಯಾಕಂದರೆ ನಮ್ಮಲ್ಲಿ ಇರುವಂತಹ ಟ್ರೈನಿಂಗ್ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನ್ ಏನಿದೆ ಅದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. CCITR ಅಂತ ಮಾಡಿದ್ದೀವಿ ನಾವು, ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಅಂತ. ಓಕೆ, ಇದು ಪೊಲೀಸ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಇದು. ವಿತ್ ಇನ್ಫೋಸಿಸ್ ಫೌಂಡೇಶನ್ ಜೊತೆಗೆ ಮತ್ತು DSC ಡಾಟಾ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಜೊತೆಗೆ ನಾವು ಹೊಸದಾಗಿ ಮಾಡಿದ್ದೀವಿ. ಅದರಿಂದ ಏನಾಗಿದೆ, ನಾವು ನಮ್ಮ ಪೊಲೀಸ್ ಆಫೀಸರ್ಸ್ಗೆ ನಾವು ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ. ಸುಮಾರು ಆಲ್ರೆಡಿ 22,000 ಜನ ಪೊಲೀಸರಿಗೆ ನಾವು ಟ್ರೈನ್ ಅಪ್ ಮಾಡಿದ್ದೀವಿ. ಅದರ ಜೊತೆಗೆ ಎಲ್ಲ ಜುಡಿಷಿಯಲ್ ಆಫೀಸರ್ಸ್, ಜಡ್ಜಸ್, ನಮ್ಮ ಎಂಟೈರ್ ಸ್ಟೇಟಲ್ಲಿ ಅಪ್ ಟು ಸೆಷನ್ ಜಡ್ಜ್ ಲೆವೆಲ್ವರೆಗೂ ಎಲ್ಲ ಜಡ್ಜಸ್ಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಪ್ರಾಸಿಕ್ಯೂಟರ್ ಸಹ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಜೊತೆಗೆ ಬೇರೆ ಏಜೆನ್ಸೀಸ್ ಲೈಕ್ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರಬಹುದು, ಅಥವಾ ಬೇರೆ ಸ್ಟೇಟ್ ಪೊಲೀಸ್ ಆಫೀಸರ್ಸ್ ಇರಬಹುದು, ಮತ್ತು ಏರ್ಫೋರ್ಸ್ ಆಫೀಸರ್ಸು ಮತ್ತು ಅದರ್ ಆರ್ಮಿ ಆಫೀಸರ್ಸು ಸಹ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಈಗ. ಸೊ ಅದರಿಂದ ನಮ್ಮ ಈಗ ಕೆಪಾಸಿಟಿ ಬಿಲ್ಡಿಂಗ್ ಭಾಳ ಚೆನ್ನಾಗಿ ಆಗ್ತಾ ಇದೆ. ಮತ್ತು ನಮ್ಮ ಕಾರ್ಯ ಅಂದರೆ ಒಂದು ಕೇಸ್ನ ಭೇದಿಸುವಂಥ ಏನು ಕಾರ್ಯಕ್ಷಮತೆ ಏನಿದೆ ಅದು ಸ್ವಲ್ಪ ಹೆಚ್ಚಾಗಿದೆ ಈಗ. ಅದರಿಂದ ಈಗ ಕೇಸಸ್ ಈಗ ಪತ್ತೆ ಆಗ್ತಾ ಇದೆ. ಬಹಳ ಕೇಸಸ್ ಈಗ ಪತ್ತೆ ಆಗ್ತಾ ಇರೋದ್ರಿಂದ, ಪರ್ಟಿಕ್ಯುಲರ್ಲಿ ನಮ್ಮ CIDಗೆ ಏನು ರೆಫರ್ ಆಗುತ್ತೆ ಕೇಸಸ್ಸು, ಅದರಲ್ಲಿ ಆಲ್ಮೋಸ್ಟ್ 70% ಕೇಸಸ್ ಈಗ ಪತ್ತೆ ಆಗ್ತಾ ಇದೆ. ಸೊ ಅದರಿಂದ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಾವು, ಯಾಕಂದರೆ ಯಾವುದೇ ಒಂದು ಅಪರಾಧಗಳು
ಅಪರಾಧಿಗಳು ಮಿಸ್ಟೇಕ್ಸ್ ಮಾಡೇ ಅದು ಸಿಕ್ಕಾಕ್ಕೊಳ್ತಾರೆ. ಅದು ಅದರಿಂದ ಜಾಸ್ತಿ ಅವರು ಜಾಸ್ತಿ ದಿನ ಬಚಾವ್ ಆಗಕ್ಕಾಗಲ್ಲ. ಓಕೆ. ಮತ್ತೆ ಬಟ್ ಏನಾಗುತ್ತೆ, ಮತ್ತೆ ಸಮಸ್ಯೆ ಏನೇ ಬರ್ತದೆ ಇಲ್ಲಿ ಅಂದರೆ ಸ್ವರೂಪ ಮತ್ತೆ ಬದಲಾವಣೆ ಆಗುತ್ತೆ.